ಕೆಲವರು ಹಸಿ ಹಾಲು ಕುಡಿದ್ರೆ ಒಳ್ಳೆಯದು ಅನ್ನೋ ಮಾತುಗಳನ್ನ ನೀವು ಕೇಳಿರಬಹುದು. ಆದ್ರೆ ಕಾಯಿಸದ ಹಾಲನ್ನು ಹಸಿಯಾಗಿಯೇ ಕುಡಿಯೋದು ನಿಜಕ್ಕೂ ಒಳ್ಳೆಯದಾ? ಹಸಿ ಹಾಲು ಕುಡಿದ್ರೆ ಏನಾದ್ರೂ ಅಡ್ಡ ಪರಿಣಾಮಗಳಿವ್ಯಾ? ಆರೋಗ್ಯ ಸಮಸ್ಯೆಗಳು ಎದುರಾಗೋ ಸಾಧ್ಯತೆ ಇದೆಯಾ? ನಿಮ್ಮೆಲ್ಲ ಗೊಂದಲಗಳಿಗೆ ಇಲ್ಲಿದೆ ನೋಡಿ ಪರಿಹಾರ. ಹಾಲನ್ನು ಹಸಿಯಾಗಿ ಕುಡಿಯಬಾರದು. ಹಸಿ ಹಾಲು ಕುಡಿದ್ರೆ ಅಡ್ಡ ಪರಿಣಾಮಗಳೇನು? ದೇಹವನ್ನು ಆರೋಗ್ಯವಾಗಿಡಲು ಪ್ರತಿದಿನ ಹಾಲು ಮೊಟ್ಟೆಗಳನ್ನು ಸೇವಿಸುವುದು ಅತ್ಯಗತ್ಯ. ಇವು ದೇಹಕ್ಕೆ ಅಗತ್ಯವಿರುವ ಅನೇಕ ಪೋಷಕಾಂಶ, ಕ್ಯಾಲ್ಸಿಯಂ ಅನ್ನ ಒದಗಿಸ್ತವೆ. ಜೊತೆಗೆ ಮೂಳೆಗಳನ್ನ ಬಲಪಡಿಸ್ತವೆ, ಹಾಗೆಯೇ ದೇಹಕ್ಕೆ ಶಕ್ತಿಯನ್ನ ಒದಗಿಸುತ್ತವೆ. ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮೊಟ್ಟೆಗಳನ್ನ ನೀಡದಿದ್ದರೂ ಹಾಲನ್ನು ಮಾತ್ರ ಖಂಡಿತ ನೀಡ್ತಾರೆ. ಯಾಕಂದ್ರೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಇದ್ದು ನಮ್ಮ ಮೂಳೆಗಳನ್ನ ಬಲವಾಗಿ ಮತ್ತು ಆರೋಗ್ಯಕರವಾಗಿ ಇರಿಸುತ್ತೆ. ಆದ್ರೆ ಹಸಿ ಹಾಲು ಅಂದ್ರೆ ಕಾಯಿಸದೆ ಇರುವ ಹಾಲನ್ನ ಕುಡಿಯೋದು ಒಳ್ಳೆಯದಲ್ಲ. ಯಾರೇ ಆಗ್ಲಿ ಹಾಲನ್ನು ಬಿಸಿ ಮಾಡಿ ಅಥವಾ ಅದು ತಣಿದ ಬಳಿಕವೇ ಕುಡಿಯುವುದು ಒಳ್ಳೆಯದು. ಆದ್ರೆ ಇದನ್ನ ತಿಳಿಯದ ಅನೇಕ ಜನರು ಹಾಲನ್ನು ಹಸಿಯಾಗಿಯೂ ಕುಡಿಯುತ್ತಾರೆ. ಹಸಿ ಹಾಲು ಹೆಚ್ಚು ಆರೋಗ್ಯಕರ ಅಂತಲೂ ನಂಬಲಾಗಿದೆ. ತಜ್ಞರ ಪ್ರಕಾರ ಬಿಸಿ ಮಾಡದೆ ಹಾಲು ಕುಡಿಯುವುದರಿಂದ ಪ್ರಯೋಜನಕ್ಕಿಂತ ನಮ್ಮ ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ಹಾಗಿದ್ರೆ ಯಾಕೆ ಒಳ್ಳೆಯದಲ್ಲ? ಹಸಿ ಹಾಲನ್ನ ಕುಡಿಯೋದ್ರಿಂದ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ? ಹಸಿ ಹಾಲನ್ನು ಕುಡಿಯೋದ್ರಿಂದ ಅಡ್ಡ ಪರಿಣಾಮಗಳೇನು? ಈ ಎಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹಸು, ಎಮ್ಮೆ ಅಥವಾ ಆಡುಗಳಿಂದ ತರುವ ಕಚ್ಚಾ ಅಥವಾ ಹಸಿ ಹಾಲಿನಲ್ಲಿರುವ ಹಾನಿಕಾರಕ ಕೀಟಾಣುಗಳು ಅಥವಾ ಬ್ಯಾಕ್ಟೀರಿಯಾಗಳು ಬಹಳ ಗಂಭೀರ ಕಾಯಿಲೆಗಳ ಅಪಾಯವನ್ನ ಹೆಚ್ಚಿಸಬಹುದು. ಗ್ರಾಮೀಣ ಭಾಗದಲ್ಲಿ ಜನರು ಹಸು ಅಥವಾ ಎಮ್ಮೆ ಹಾಲನ್ನು ಸೇವಿಸ್ತಾರೆ. ಆದರೆ ಇವುಗಳ ಹಾಲನ್ನು ನೇರವಾಗಿ ಅಥವಾ ಹಸಿಯಾಗಿ ಸೇವಿಸುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕಚ್ಚಾ ಹಾಲಿನಲ್ಲಿ ಕೀಟಾಣುಗಳು ಅಥವಾ ಬ್ಯಾಕ್ಟೀರಿಯಾಗಳು ಇರಬಹುದು. ಹಸುವಿನ ಹಾಲನ್ನು ಕುಡಿಯುವುದರಿಂದ ಸಂಧಿವಾತ, ಅತಿಸಾರ ಅಥವಾ ನಿರ್ಜಲೀಕರಣದಂಥ ಅಪಾಯ ಹೆಚ್ಚಾಗಬಹುದು. ಗರ್ಭಾವಸ್ಥೆಯಲ್ಲಿ ಕಚ್ಚಾ ಹಾಲು ಹಾನಿಕಾರಕ. ಹೌದು, ಹಸಿ ಹಾಲು ಗರ್ಭಾವಸ್ಥೆಯಲ್ಲಿ ಒಳ್ಳೆಯದಲ್ಲ. ಯಾಕಂದ್ರೆ ಹಸಿ ಹಾಲು ಲಿಸ್ಟೀರಿಯಾವು ಮಾನೋಸೈಟೋಜೆನಸ್ ಬ್ಯಾಕ್ಟೀರಿಯಾವನ್ನ ಹೊಂದಿರುತ್ತೆ. ಇದು ಲಿಸ್ಟೆರಿಯೋಸಿಸ್ ಎಂಬ ಸೋಂಕನ್ನು ಉಂಟು ಮಾಡುತ್ತೆ. ಇದು ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳಿಗೆ ಅಪಾಯಕಾರಿಯಾಗಬಹುದು. ಹಸಿ ಹಾಲನ್ನು ಸೇವಿಸುವುದರಿಂದ ಗರ್ಭಪಾತ, ಅಕಾಲಿಕ ಹೆರಿಗೆ ಅಥವಾ ಮಗು ಮತ್ತು ತಾಯಿಯ ಜೀವಕ್ಕೆ ಅಪಾಯ ತರಬಹುದು. ಇನ್ನು ಹಕ್ಕಿ ಜ್ವರ ಬರುವ ಸಾಧ್ಯತೆ. ಹಸಿ ಹಾಲಿನಲ್ಲಿ ಸಾಕಷ್ಟು ಹಾನಿಕಾರಕ ಬ್ಯಾಕ್ಟೀರಿಯಾಗಳಿರ್ತವೆ. ಅವುಗಳಲ್ಲಿ ಒಂದು HPAIA ಅಂದ್ರೆ H5N1. ಇದು ಹಕ್ಕಿ ಜ್ವರಕ್ಕೆ ಕಾರಣವಾಗುತ್ತೆ. ಹಾಲಿನಿಂದ ಹಕ್ಕಿ ಜ್ವರ ಬರಬಹುದು. ಹಾಗಾಗಿಯೇ ಹಾಲನ್ನು ಕಾಯಿಸಿಯೇ ಕುಡಿಯೋದು ಉತ್ತಮ. ಇನ್ನು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಹೆಚ್ಚಳವಾಗಬಹುದು. ಬಿಸಿ ಮಾಡುವ ಮೊದಲು ಕಚ್ಚಾ ಹಾಲನ್ನು ಸೇವಿಸುವುದರಿಂದ ದೇಹದಲ್ಲಿ ಆಮ್ಲ ಉತ್ಪಾದನೆ ಹೆಚ್ಚಾಗುತ್ತೆ. ಇದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಸಿ ಹಾಲನ್ನು ಕುಡಿಯುವುದರಿಂದ ಹೊಟ್ಟೆ ನೋವು ಅಥವಾ ಆಮ್ಲೀಯತೆಯ ಸಮಸ್ಯೆಗಳು ಉಂಟಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.